ಲೇಡೀಸ್ ಅಂಡ್ ಜೆಂಟ್ಲ್ಮನ್, ದೇಶದ ತಂತ್ರಜ್ಞಾನದಲ್ಲಿ ಟಾಪ್ ಅಂತ ಹೇಳಿ ಕರೆಸಿಕೊಳ್ಳುವಂತಹ ಬೆಂಗಳೂರು ಈಗ ಸೈಬರ್ ಅಪರಾಧಗಳಲ್ಲೂ ಕೂಡ ಮುಂಚೂಣಿಯಲ್ಲಿದೆ. ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಬಿಡುಗಡೆ ಮಾಡಿರುವಂತಹ ಹೊಸ ವರದಿಯ ಪ್ರಕಾರ ಭಾರತದ ಪ್ರಮುಖ ಮೆಟ್ರೋ ನಗರಗಳ ಪೈಕಿ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಸೈಬರ್ ಕ್ರೈಮ್ ಪ್ರಕರಣಗಳು ವರದಿಯಾಗಿವೆ. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಹೆಚ್ಚುತ್ತಿರುವ ಡಿಜಿಟಲ್ ಆರ್ಥಿಕ ವಂಚನೆಗಳು. ಬೆಂಗಳೂರಿನಲ್ಲಿ ಜನರು ಅತಿ ಹೆಚ್ಚು ಡಿಜಿಟಲ್ ಪಾವತಿ ವ್ಯವಸ್ಥೆಗಳನ್ನ, ಯುಪಿಐ, ನೆಟ್ ಬ್ಯಾಂಕಿಂಗ್ ಅನ್ನ ಬಳಸ್ತಾರೆ. ಇದನ್ನೇ ಬಂಡವಾಳ ಮಾಡಿಕೊಳ್ಳುವಂತಹ ವಂಚಕರು ಕೆವೈಸಿ ನವೀಕರಣ, ಎಲೆಕ್ಟ್ರಿಸಿಟಿ ಬಿಲ್ ಪಾವತಿ ಅಥವಾ ಬ್ಯಾಂಕ್ ಲಿಂಕ್ಗಳ ಹೆಸರಿನಲ್ಲಿ ಹಣ ಲಪಟಾಯಿಸುತ್ತಿದ್ದಾರೆ. ನಗರದಲ್ಲಿ ಉದ್ಯೋಗಾಕಾಂಕ್ಷಿಗಳ ಸಂಖ್ಯೆ ಹೆಚ್ಚಿರೋದ್ರಿಂದ ಪ್ರತಿಷ್ಠಿತ ಕಂಪನಿಗಳ ಕೆಲಸ ಕೊಡಿಸೋದಾಗಿ ನಂಬಿಸಿ ಹಣ ಪಡೆಯುವಂತಹ ದಂಧೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. 2024ನೇ ಸಾಲಿನಲ್ಲಿ ಅಚ್ಚರಿಯ ವಿಷಯವೆಂದ್ರೆ ಬೆಂಗಳೂರಿನಲ್ಲಿ ಬರೋಬ್ಬರಿ 17,561 ಸೈಬರ್ ಅಪರಾಧ ಪ್ರಕರಣಗಳು ದಾಖಲಾಗಿವೆ. ಈ ಮೂಲಕ ದೇಶದ ಮೆಟ್ರೋ ನಗರಗಳ ಪೈಕಿ ಬೆಂಗಳೂರು ಮೊದಲ ಸ್ಥಾನದಲ್ಲಿದೆ. ದೇಶದಾದ್ಯಂತ ಸೈಬರ್ ಅಪರಾಧಗಳ ಸಂಖ್ಯೆಯಲ್ಲಿ 17.9% ಏರಿಕೆಯಾಗಿದೆ. 2024ರಲ್ಲಿ ಒಟ್ಟು 1,01,928 ಪ್ರಕರಣಗಳು ದಾಖಲಾಗಿವೆ. ಒಟ್ಟು ದಾಖಲಾದ ಪ್ರಕರಣಗಳಲ್ಲಿ 72.6% ಪ್ರಕರಣಗಳು ವಂಚನೆಗೆ ಸಂಬಂಧಿತವಾಗಿವೆ. ಉಳಿದಂತೆ ಲೈಂಗಿಕ ಶೋಷಣೆ 3.1% ಮತ್ತು ಸುಲಿಗೆ 2.5% ಪ್ರಕರಣಗಳು ವರದಿಯಾಗಿವೆ. ಕೆವೈಸಿ ಅಪ್ಡೇಟ್, ಎಲೆಕ್ಟ್ರಿಸಿಟಿ ಬಿಲ್ ಬಾಕಿ ಅಥವಾ ಆಕರ್ಷಕ ಉದ್ಯೋಗದ ಆಮಿಷವನ್ನ ಒಡ್ಡಿ ವಂಚಕರು ಗಾಳವನ್ನ ಹಾಕ್ತಾ ಇದ್ದಾರೆ. ಹಣ ಪಡೆಯಲು ನೀವು ಯಾವತ್ತೂ ಕೂಡ QR ಕೋಡ್ ಸ್ಕ್ಯಾನ್ ಮಾಡೋ ಅಥವಾ ಪಿನ್ ನಂಬರ್ ಒತ್ತುವ ಅಗತ್ಯವಿಲ್ಲ. ಇನ್ನು AI ಕಾಲದಲ್ಲಿ ವಾಯ್ಸ್ ಕ್ಲೋನಿಂಗ್ ಮೂಲಕ ನಿಮ್ಮವರೇ ಫೋನ್ ಮಾಡಿ ಹಣ ಕೇಳಿದಂತೆ ನಟಿಸಬಹುದು. ಇಂತಹ ಕರೆಗಳು ಬಂದಾಗ ಗಾಬರಿಯಾಗಬೇಡಿ. ಮೊದಲು ಅವರ ಗುರುತನ್ನ ಖಚಿತಪಡಿಸಿಕೊಳ್ಳಿ. ನಿಮ್ಮ ಸುರಕ್ಷತೆಗಾಗಿ ಈ 3 ಸೂತ್ರಗಳನ್ನ ಪಾಲಿಸಿ. OTP ಯಾರಿಗೂ ಕೂಡ ನೀಡಬೇಡಿ. ಅಪರಿಚಿತ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಬೇಡಿ. ಹಣ ಕೇಳುವಂತಹ ಪಾರ್ಟ್ ಟೈಮ್ ಕೆಲಸ ನಂಬೇಡಿ. ಒಂದು ವೇಳೆ ನೀವು ವಂಚನೆಗೆ ಒಳಗಾದ್ರೆ ಸಮಯ ವ್ಯರ್ಥ ಮಾಡದೆ ತಕ್ಷಣ 1930 ಅಂದ್ರೆ 1930 ನಂಬರ್ಗೆ ಕರೆ ಮಾಡಿ ದೂರನ್ನ ನೀಡಿ. 2 ಗಂಟೆಯೊಳಗೆ ದೂರು ನೀಡಿದ್ರೆ ನಿಮ್ಮ ಹಣ ವಾಪಸ್ ಬರುವಂತ ಸಾಧ್ಯತೆ ಹೆಚ್ಚಿರುತ್ತದೆ. ತಜ್ಞರ ಮಾಹಿತಿಯ ಪ್ರಕಾರ ಬೆಂಗಳೂರಿನಲ್ಲಿ ತಂತ್ರಜ್ಞಾನದ ಬಳಕೆ ಹೆಚ್ಚು ಇರೋದ್ರಿಂದ ಮತ್ತು ಆರ್ಥಿಕ ಚಟುವಟಿಕೆಗಳು ಡಿಜಿಟಲ್ ರೂಪದಲ್ಲಿ ಹೆಚ್ಚಾಗಿ ನಡೆಯೋದ್ರಿಂದ ಸೈಬರ್ ವಂಚಕರಿಗೆ ಇದು ಹಾಟ್ ಸ್ಪಾಟ್ ಆಗಿದೆ. ಆದರೆ ಬೆಂಗಳೂರು, ಮುಂಬೈ ಮತ್ತು ಚೆನ್ನೈನ ಹೊರತುಪಡಿಸಿ ಉಳಿದ ಮೆಟ್ರೋ ನಗರಗಳಲ್ಲಿ ಅಪರಾಧಗಳ ಸಂಖ್ಯೆ ಇಳಿಮುಖವಾಗಿರೋದು ಸಮಾಧಾನಕರ ಸಂಗತಿ. ಹೆಚ್ಚುತ್ತಿರುವಂತಹ ಸೈಬರ್ ವಂಚನೆಗಳ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಡಿಜಿಟಲ್ ವ್ಯವಹಾರದ ವೇಳೆ ಎಚ್ಚರಿಕೆ ವಹಿಸುವುದು ಅನಿವಾರ್ಯವಾಗಿದೆ. ಬೆಂಗಳೂರು ಪೊಲೀಸರು ಈ ನಿಟ್ಟಿನಲ್ಲಿ ಹೆಚ್ಚಿನ ಜಾಗೃತಿಯನ್ನ ಮೂಡಿಸಬೇಕಾದ ಅವಶ್ಯಕತೆ ಇದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.